ಡಾಟಾನ ನೋಡೋದಾದರೆ ಮಾಂಗಲ್ಯ ಧಾರಾವಾಹಿ 3.3 ಟಿವಿಯನ್ನು ಪಡ್ಕೊಂಡು ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಶಾಂಭವಿ ಕೂಡ 3.3 ಪಡ್ಕೊಂಡಿದೆ. ಇನ್ನು ಶಾಂತಿನಿವಾಸ 2.8 ಪಡ್ಕೊಂಡಿದ್ದರೆ ಸೂರ್ಯವಂಶ 2.7 ಟಿವಿಯನ್ನು ಪಡ್ಕೊಂಡಿದೆ. 2.6 ಮೈನಾ ಟಿವಿಯನ್ನು ಪಡ್ಕೊಂಡಿದೆ. ಇನ್ನು ಸಿಂಧು ಭೈರವಿ 2.5 ಟಿವಿಯನ್ನು ಪಡ್ಕೊಂಡಿದೆ. 1.7 ಅಲ್ಪಲ್ಲವಿ ಧಾರಾವಾಹಿ ಪಡ್ಕೊಂಡಿದ್ದರೆ 1.3 ಚಿಕ್ಕಗೆ ಮನೆ ಧಾರಾವಾಹಿ ಪಡ್ಕೊಂಡಿದೆ. ಇನ್ನು ರಜಸಪ್ತಮಿ 1.3 ಟಿವಿಯನ್ನು ಪಡ್ಕೊಂಡಿದೆ. ಇನ್ನು 1.2 ಪಡ್ಕೊಂಡಿದೆ ಸೇವಂತಿ ಧಾರಾವಾಹಿ. ಇನ್ನು ಸ್ಟಾರ್ ಸುವರ್ಣ ವಾಹಿನಿಯ ಟಿವಿಯನ್ನು ನೋಡ್ಕೊಂಡು ಬರೋದಾದರೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ 4.8 ಟಿವಿಯನ್ನು ಪಡ್ಕೊಂಡು ಮೊದಲನೇ ಸ್ಥಾನದಲ್ಲಿದೆ. 4.2 ಪಡ್ಕೊಂಡಿದೆ ವಸುದೈವ ಕುಟುಂಬ. ಇನ್ನು 4 ಪಡ್ಕೊಂಡಿದೆ ಆಸೆ ಧಾರಾವಾಹಿ. 3.9 ಪಡ್ಕೊಂಡಿದೆ ಉದ ಶ್ರೀ ರೇಣುಕಾ ಯಲ್ಲಮ್ಮ. 2.9 ಪಡ್ಕೊಂಡಿದೆ ಜಯಲಲಿತಾ ಧಾರಾವಾಹಿ. 2.8 ಪಡ್ಕೊಂಡಿದೆ ಶಾರದೆ ಧಾರಾವಾಹಿ. 2.4 ಪಡ್ಕೊಂಡಿದೆ ಗೌರಿಶಂಕರ ಧಾರಾವಾಹಿ. ಇನ್ನು 2.3 ಪಡ್ಕೊಂಡಿದೆ ನೀರಲು ಜೊತೆಯಲ್ಲಿ ಧಾರಾವಾಹಿ. 1.8 ಪಡ್ಕೊಂಡಿದೆ ಸ್ನೇಹದ ಕಡಲಲ್ಲಿ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯ TVRಗೆ ಬರೋದಾದರೆ ಈ ಸಲ ಟೈ ಆಗಿದೆ. 5.9 ಟಿವಿಯನ್ನು ನಂದಗೋಕುಲ ಪಡ್ಕೊಂಡಿದ್ದೆ. ಸೇಮ್ 5.9 ಟಿವಿಯನ್ನು ಮುದ್ದು ಸೀತೆ ಕೂಡ ಪಡ್ಕೊಂಡಿದೆ. ಇನ್ನು ಎರಡನೇ ಸ್ಥಾನದಲ್ಲಿ ಶ್ರೀಗಂಧದಗುಡಿ 5.5 ಟಿವಿಯನ್ನು ಪಡ್ಕೊಂಡಿದೆ. ಇನ್ನು ಮೂರನೇ ಸ್ಥಾನದಲ್ಲಿ ಗೌರಿ ಕಲ್ಯಾಣ 4.9 ಟಿವಿಯನ್ನು ಪಡ್ಕೊಂಡಿದ್ದೆ. ನಾಲ್ಕನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ 4.8 ಪಡ್ಕೊಂಡಿದೆ. ಪ್ರೇಮ ಕಾರ್ಯ ಧಾರಾವಾಹಿ 4 ಪಡ್ಕೊಂಡಿದ್ದೆ. ಭಾರ್ಗವಿ ಕೂಡ 4 ಟಿವಿಯನ್ನು ಪಡ್ಕೊಂಡಿದೆ. ಇನ್ನು ಪವಿತ್ರ ಬಂಧನ 2.5 ಟಿವಿಯನ್ನು ಪಡ್ಕೊಂಡಿದ್ದೆ. ಯಜಮಾನ ಸೀರಿಯಲ್ 1.6 ಟಿವಿಯನ್ನು ಪಡ್ಕೊಂಡಿದೆ. ಇನ್ನು ಈ ಕನ್ನಡ ವಾಹಿನಿಯ ಟಿವಿಯನ್ನು ಬರೋದಾದರೆ ಆ್ಯಸ್ ಇಟ್ ಈಸ್ ಕರ್ಣ ನಂಬರ್ 1ನಲ್ಲಿದೆ. 7.8 ಟಿವಿಯನ್ನು ಪಡ್ಕೊಂಡಿದೆ. 7.5 ಟಿವಿಯನ್ನು ಪಡ್ಕೊಂಡಿದೆ ಲಕ್ಷ್ಮೀ ನಿವಾಸ. 7.3 ಟಿವಿಯನ್ನು ಪಡ್ಕೊಂಡಿದೆ ಅಣ್ಣಯ್ಯ. 6.2 ಪಡ್ಕೊಂಡಿದೆ ನಾನಿನ್ನ ಬಿಡಲಾರೆ. 6.1 ಪಡ್ಕೊಂಡಿದೆ ಅಮೃತಧಾರೆ ಸೀರಿಯಲ್. 6 ಪಡ್ಕೊಂಡಿದೆ ಆದಿಲಕ್ಷ್ಮಿ ಪುರಾಣ. 4.9 ಪಡ್ಕೊಂಡಿದೆ ಬ್ರಹ್ಮಗಂಟು. 3.5 ಪಡ್ಕೊಂಡಿದೆ ಪುಟ್ಟಕ್ಕನ ಮಕ್ಕಳು. 2.3 ಪಡ್ಕೊಂಡಿದೆ ಶ್ರಾವಣಿ ಸುಬ್ರಹ್ಮಣ್ಯ. ಇನ್ನು 2.3 ಪಡ್ಕೊಂಡಿದೆ ಶ್ರೀರಾಘವೇಂದ್ರ ಮಹಾತ್ಮೆ. ಇನ್ನು ದೊಡ್ಡ ಮನೆ ಹಬ್ಬ ಪ್ರೋಗ್ರಾಮ್ ನಡೀತಲ್ಲ ಅದು ಬ್ಲಾಕ್ ಬಸ್ಟರ್ ಟಿವಿಯನ್ನು ಪಡ್ಕೊಂಡಿದೆ. 6.7 ಟಿವಿಯನ್ನು ಪಡ್ಕೊಂಡಿದೆ ದೊಡ್ಡ ಮನೆ ಹಬ್ಬ.